ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಆಪರೇಷನ್ ಸಫೇದ್ ಸಾಗರ್ ಇದು ರೀಸೆಂಟ್ ಆಗಿ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ವೆಬ್ ಸೀರೀಸ್ ಸ್ಟಾರಿಂಗ್ ಸಿದ್ಧಾರ್ಥ್ ಅಂಡ್ ಜಿಮ್ಮಿ ಶೆರ್ಗಿಲ್, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್. ಸ್ಟೋರಿ ಲೈನ್ಗೆ ಬರೋದಾದ್ರೆ 1999ನೇ ಇಸ್ವಿಯಲ್ಲಿ ಇಂಡಿಯಾ ಪಾಕಿಸ್ತಾನ್ ಶಾಂತಿಯ ಮಾತುಕತೆಯ ನಡುವೆನೂ ಸಹ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು ತೋರಿಸಿ ಮೋಸದಿಂದ LOCನ ಇನ್ಫಿಲ್ಟ್ರೇಟ್ ಮಾಡಿದಾಗ ಇಂಡಿಯನ್ ಆರ್ಮಿ ಮತ್ತು ಏರ್ ಫೋರ್ಸ್ ಅದಕ್ಕೆ ಹೇಗೆ ತಕ್ಕ ಉತ್ತರ ಕೊಟ್ಟರು ಅನ್ನೋದೇ ಈ ಒಂದು ವೆಬ್ ಸೀರೀಸ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ ಸಿದ್ಧಾರ್ಥ್ ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹುಜಾ ಬಹಳ ಸೆಟಲ್ಡ್ ಆಗಿ ಆಕ್ಟ್ ಮಾಡೋದ್ರ ಮೂಲಕ ಆ ರೋಲ್ಗೆ ಅವರು ಅವಧೇಶದಲ್ಲಿ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಜಿಮ್ಮಿ ಶೆರ್ಗಿಲ್ ಆಸ್ ವಿಂಗ್ ಕಮಾಂಡರ್ ಟೋನಿ ಎಸ್ ಧನೋವಾ ಅವರ ಆಕ್ಟಿಂಗು ಸಹ ಡೀಸೆಂಟ್ ಆಗಿ ಬಂದಿದೆ. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಪ್ರತಿಯೊಂದು ಸೀನ್ ಅಲ್ಲೂ ಎಷ್ಟು ಬೇಕೋ ಅಷ್ಟು ಅಚ್ಚುಕಟ್ಟಾಗಿ ಅಭಿನಯ ಮಾಡಿದ್ದಾರೆ. ಪ್ರತಿಯೊಬ್ಬರು ತಮ್ಮ ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ 1999 ಅಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯೆ ನಡೆದಂತಹ ಕಾರ್ಗಿಲ್ ವಾರಿನ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಬೇಸ್ ಮಾಡಿಕೊಂಡು ಈ ಸೀರೀಸ್ ಕಥೆನ ಮಾಡ್ಕೊಂಡಿದ್ದಾರೆ. ಇದೊಂದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಬೇಸ್ಡ್ ಕಥೆ ಆಗಿರೋದ್ರಿಂದ ಸ್ಟೋರಿ ವೈಸ್ ನನಗೆ ವರ್ಕ್ ಆಯ್ತು. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ ಈ ಒಂದು ವೆಬ್ ಸೀರೀಸ್ ಅಲ್ಲಿ ಟೋಟಲ್ 6 ಎಪಿಸೋಡ್ಸ್ ಇದೆ. ಎಪಿಸೋಡ್ಸ್ 1 to 3 ಅಲ್ಲಿ ಆ ಗೋಲ್ಡನ್ ಆರೋಸ್ ವಾರ್ ಗೆ ಪ್ರಿಪೇರ್ ಆಗೋದು, ಫೈಟರ್ ಜೆಟ್ಸ್ ನಲ್ಲಿ ಆ ಮೌಂಟೇನ್ಸ್ ಗಳನ್ನ ದಾಟಿ ರೆಕ್ಕಿ ಫೋಟೋನ ತೆಗೆಯೋದು ಅಂಡ್ ಆ ಫೋಟೋಸ್ ನ ಇಂಟರ್ಪ್ರೇಟ್ ಮಾಡೋದು, ಈ ಎಲ್ಲಾ ಪಾಯಿಂಟ್ಸ್ ಅಲ್ಲೂ ಸ್ಕ್ರೀನ್ ಪ್ಲೇ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗದೇನೆ ಟಾಪ್ ನಾಚ್ ಆಗಿ ತಗೊಂಡೋಗಿರೋದು ನನಗೆ ಲೈಕ್ ಆಯ್ತು. ಅಲ್ಲಲ್ಲಿ ಬರೋ ಆ ಗೋಲ್ಡನ್ ಆರೋಸ್ ಮಧ್ಯೆ ನಡೆಯುವಂತಹ ಬಾಂಡಿಂಗ್ ಸೀನ್ಸ್ ಫೀಲ್ ಗುಡ್ ಆಗಿ ಬಂದಿದೆ. ಸ್ಟಾರ್ಟಿಂಗ್ 3 ಎಪಿಸೋಡ್ಸ್ ಅಲ್ಲಿ ಆಡಿಯನ್ಸ್ ಗೆ ಎಲ್ಲೂ ಬೋರ್ ಮಾಡದೇನೆ ಸ್ಕ್ರೀನ್ ಪ್ಲೇ ನ ರಿಯಲಿಸ್ಟಿಕ್ ಆಗಿ ತಗೊಂಡೋಗಿರೋದ್ರಿಂದ ಎಪಿಸೋಡ್ಸ್ 1 to 3 ನನಗೆ ವರ್ಕ್ ಆಯ್ತು. ಲಾಸ್ಟ್ 3 ಎಪಿಸೋಡ್ಸ್ ಅಲ್ಲೂ ರಿಯಲಿಸ್ಟಿಕ್ ಸ್ಕ್ರೀನ್ ಪ್ಲೇ ಕಂಟಿನ್ಯೂ ಆಗಿದೆ. ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹುಜಾರ ಹೃದಯ ವಿದ್ರಾವಕ ಕತೆ ಅಂಡ್ ಅದರಲ್ಲಿ ಬರುವಂತಹ ಪ್ರತಿಯೊಂದು ಸೀನ್ ಅಲ್ಲೂ ಎಮೋಷನ್ಸ್ ಆಡಿಯನ್ಸ್ ಗೆ ಕನೆಕ್ಟ್ ಆಗುತ್ತೆ. ಎಪಿಸೋಡ್ 5 ಅಲ್ಲಿ ಬರೋ ಆ ಗೋಲ್ಡನ್ ಆರೋಸ್ ಬರೀ 200 ಮೀಟರ್ಸ್ ಕ್ಲೋಸ್ ರೇಂಜ್ ಅಲ್ಲಿ ಬಾಂಬಿಂಗ್ ಪ್ರಾಕ್ಟೀಸ್ ಮಾಡೋ ಆ ಪೋರ್ಷನ್ಸ್ ಒನ್ ಆಫ್ ದ ಮೇಜರ್ ಹೈಲೈಟ್ಸ್ ಆಫ್ ದಿಸ್ ವೆಬ್ ಸೀರೀಸ್ ಅಂತಾನೆ ಹೇಳ್ಬೋದು. ಇಂಡಿಯನ್ ಏರ್ ಫೋರ್ಸ್ ಹಿಸ್ಟ್ರಿಯಲ್ಲೇನೆ ಕಾರ್ಗಿಲ್ ವಾರು ಯಾಕೆ ಸ್ಪೆಷಲ್ ಅಂದ್ರೆ ಆ 8 ಜೆಟ್ ಸ್ಟ್ರಾಟಜಿ ಯೂಸ್ ಮಾಡಿ ಗೋಲ್ಡನ್ ಆರೋಸ್ ಪಾಕಿಸ್ತಾನ್ ರಾಡಾರ್ ನ ಮಿಸ್ಲೀಡ್ ಮಾಡೋದು, ಮಿರಾಜ್ ಜೆಟ್ಸ್ ನ ಥ್ರೂ ಲೇಸರ್ ಗೈಡೆಡ್ ಬಾಂಬ್ ಸಹಾಯದಿಂದ ಇಂಡಿಯನ್ ಏರ್ ಫೋರ್ಸ್ ಪಾಕಿಸ್ತಾನ ಆರ್ಮಿನ ಧ್ವಂಸ ಮಾಡಿ ಟೈಗರ್ ಹಿಲ್ಸ್ ನ ರೀಕ್ಯಾಪ್ಚರ್ ಮಾಡೋದು, ಈ ಎಲ್ಲಾ ಪಾಯಿಂಟ್ಸ್ ಗಳನ್ನು ಆಡಿಯನ್ಸ್ ಗೆ ಎಡ್ಜ್ ಆಫ್ ದಿ ಸೀಟ್ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಕೊಡೋದು ಗ್ಯಾರಂಟಿಡ್. ಎಪಿಸೋಡ್ ನಂಬರ್ 6 ಏನೇ ಈ ವೆಬ್ ಸೀರೀಸ್ ನ ಬೆಸ್ಟ್ ಎಪಿಸೋಡ್ ಅಂತ ಹೇಳ್ಬೋದು. ಈ ಎಲ್ಲಾ ಪಾಯಿಂಟ್ಸ್ ಇಂದಾಗಿ ಎಪಿಸೋಡ್ಸ್ 4 to 6 ನನಗೆ ವರ್ಕ್ ಆಯ್ತು. ಒಂದು ಫೈನ್ಲಿ ಕ್ರಾಫ್ಟೆಡ್ ವೆಬ್ ಸೀರೀಸ್ ನ ಮೂಲಕ ಒಂದು ದೇಶಭಕ್ತಿಯ ಮೆಸೇಜ್ ನ ಆಡಿಯನ್ಸ್ ಗೆ ಎಫೆಕ್ಟಿವ್ ಆಗಿ ಕೊಟ್ಟಿರೋದು ನನಗೆ ಲೈಕ್ ಆಯ್ತು. ಫಸ್ಟ್ 3 ಎಪಿಸೋಡ್ಸ್ ಫೀಲ್ ಗುಡ್ ವಾರ್ ಡ್ರಾಮಾ ಆಗಿ ಬಂದಿದ್ರೆ ಲಾಸ್ಟ್ 3 ಎಪಿಸೋಡ್ಸ್ ಎಮೋಷನಲ್ ವಾರ್ ಡ್ರಾಮಾ ಆಗಿ ತಗೊಂಡೋಗಿದ್ದಾರೆ. ಬರೀ ಬಿಲ್ಡಪ್ ಬಿಟ್ರೆ ಬೇರೆ ಏನು ಸ್ಟಫ್ ಇಲ್ದೇ ಇರುವಂತಹ ಒಂದಷ್ಟು ಹೈ ಬಜೆಟ್ ವಾರ್ ಡ್ರಾಮಾ ಫಿಲ್ಮ್ಸ್ ಗಿಂತ ಈ ತರಹದ ಪ್ಯಾಷನೇಟ್ಲಿ ಮೇಡ್ ವಾರ್ ಬೇಸ್ಡ್ ವೆಬ್ ಸೀರೀಸ್ ಫಾರ್ ಬೆಟರ್ ಅಂತ ಹೇಳ್ಬೋದು. ಇನ್ನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಹ ಡೀಸೆಂಟ್ ಆಗಿ ಬಂದಿದೆ. ಈ ವೆಬ್ ಸೀರೀಸ್ ನಾನು ಕನ್ನಡ ಡಬ್ಬಿಂಗ್ ಅಲ್ಲೇ ನೋಡಿದೆ. ಕನ್ನಡ ಲ್ಯಾಂಗ್ವೇಜ್ ಡಬ್ಬಿಂಗ್ ಎಕ್ಸಲೆಂಟ್ ಆಗಿ ಬಂದಿದೆ. ಓವರ್ ಆಲ್ ಆಗಿ ನನಗೆ ಒಂದು ವೆಬ್ ಸೀರೀಸ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ವೆಬ್ ಸೀರೀಸ್ ಗೆ ಕೊಡ್ತಾ ಇರುವಂತಹ ರೇಟಿಂಗ್ 5 out of 5. ಇನ್ನು ನೀವೇನಾದ್ರೂ ರಿಯಲ್ ಲೈಫ್ ವಾರ್ ಡ್ರಾಮಾಸ್ ಇಷ್ಟಪಡುವಂತಹ ಆಡಿಯನ್ಸ್ ಆದ್ರೆ ಈ ವೆಬ್ ಸೀರೀಸ್ ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇದಿಷ್ಟು ಈ ವೆಬ್ ಸೀರೀಸ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ವೆಬ್ ಸೀರೀಸ್ ನೋಡಿದ್ದೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.